ನಿಮ್ಮ ಆತ್ಮೀಯ ಸ್ನೇಹಿತರು ಜನಾರ್ದನ್ ರೆಡ್ಡಿ ಅವರು ಮತ್ತೆ ಮರಳಿ ಗೂಡಿಗೆ ಬಂದಿದ್ದಾರೆ ಸರ್. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನಂದು ಫಸ್ಟ್ ರಿಯಾಕ್ಷನ್ನು, ಅವರು ಸ್ವತಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಸ್ವಂತ ತವರು ಮನಿದ್ದಂತೆ. ಅವರು ನನಗೆ ಅವರು ಹೊರಗಡೆ ಹೋಗೋಂಥ ಟೈಮಲ್ಲಿ ನೋವಿತ್ತು. ಅವರು ಪುನಃ ಅವರು ಸ್ವತಃ ತವರು ಮನೆಗೆ ವಾಪಸ್ ಬಂದಾರೆ. ಇವತ್ತು ಹೊರಗಡೆ ಹೋದ ನಂತರ ಕೂಡ ಅವರು ಜನನಾಯಕಿ ಜನರನ್ನ ಪ್ರೀತಿ ವಿಶ್ವಾಸನ ಗಳಿಸ್ಕೊಳ್ಳೋಂಥ ಕೆಲಸವನ್ನ ಅವರು ಕ್ರೆಡಿಬಿಲಿಟಿಯನ್ನು ಗಳಿಸ್ಕೊಂಡಿದ್ದಾರೆ. ಜನಪ್ರಿಯತೆಯನ್ನು ಗಳಿಸಿದಂಥ ಟೈಮಲ್ಲಿ ಇವತ್ತು ಪುನಃ ಪಾರ್ಟಿ ವಾಪಸ್ ಬಂದ. ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಪುನಃ ವಾಪಸ್ ಬಂದಿದ್ದನೋ ಆ ರೀತಿ ಜನಾರ್ದನ್ ರೆಡ್ಡಿ ಅವರು ಕೂಡ ವಾಪಸ್ ಬಂದಿದ್ದರ ಕಾರಣ ಪಾರ್ಟಿಗೆ ನಮ್ಮ ಭಾಗದಲ್ಲೆಲ್ಲ ಕೂಡ ಒಂದು ದೊಡ್ಡ ಶಕ್ತಿ ಬಂದಂತ ಆಗುತ್ತೆ. ಸರ್, ನಿಮ್ಮ ಜನಾರ್ದನ್ ರೆಡ್ಡಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ವಾ? ಯಾಕಂದ್ರೆ ಅಂತ ಒಂದು ಮಾತುಗಳು ಕೇಳ್ಪಡ್ತಾ ಇತ್ತು. ನಾನು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮುಂದೂ ಕೂಡ ಇರೋದಲ್ಲ. ನಾನು ಮುಂಚೆಯಿಂದ ಕೂಡ ಗೌರವವನ್ನು ಇಟ್ಕೊಂಡು ಪ್ರೀತಿ ನೋಡಿ ಯಾವತ್ತು ಕೂಡ ನಾನು ಆ ರೀತಿ ಗೌರವವನ್ನು ಬಿಟ್ಟು ಯಾವತ್ತು ಕೂಡ ನಡ್ಕೊಂಡಿಲ್ಲ. ಹಂಗಾಗಿ ಇವತ್ತು ಗೌರವವನ್ನು ಇಟ್ಕೊಂಡಿದ್ದೀನಿ. ಪುನಃ ಪಕ್ಷಕ್ಕೆ ಕೂಡ ಮರಳಿರೋ ಕಾರಣ ಎಲ್ಲದನ್ನು ಘಟನೆಗಳ ಮರೆತು ಪುನಃ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡೋಣ. 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋದು ಕೆಲಸ ಮಾಡಿ. ಅಮಿತ್ ಶಾ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಮತ್ತೆ ಜನಾರ್ದನ್ ರೆಡ್ಡಿ ಅವರನ್ನು ಕರೆತಂದಿದ್ದಾರೆ. ವಿಶ್ವಾಸ ಅಮಿತ್ ಶಾ ಅವರು, ಯಡಿಯೂರಪ್ಪನವರು ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಂತ ಕೆಲಸ. ಬಳ್ಳಾರಿಯಲ್ಲಿ ತಮಗೆ ಈಗ ಆನೆ ಬಲ ಬಂದಂತಾಗಿದೆ ಸರ್. ಖಂಡಿತವಾಗಿ ಬಲ ಕುಡಿದ ಬಾಹುಬಲಿ ಬಲ ಬಂದು ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ ಸರ್? ನಾನು ಗೆಲ್ತೀನಿ ಅನ್ನೋದಕ್ಕಿಂತ ಜನರು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ. ನರೇಂದ್ರ ಮೋದಿಜಿ ಕ್ರೆಡಿಬಿಲಿಟಿ ಜಾಸ್ತಿ ಆಗಿದೆ. ಇದು ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದೂಡಿ, ಪವರ್ ಟಿವಿ.